ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದಂಥ ಕಾಂತಾರ ಅಧ್ಯಾಯ 1 ಸಿನಿಮಾ ಭರ್ಜರಿ ಯಶಸ್ಸು ಕಂಡಿದೆ. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಮಂಗಳೂರು ಹೊರವಲಯದ ಬಾರೆಬೈಲು ದೇವಸ್ಥಾನದಲ್ಲಿ ನೇಮೋತ್ಸವವನ್ನು ಕೂಡ ಹರಕೆ ರೂಪದಲ್ಲಿ ಸಲ್ಲಿಸಲಾಯಿತು. ಆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಚರ್ಚೆ ಆಯಿತು. ಈ ಬಗ್ಗೆ ಮಾತಾಡೋದಕ್ಕೆ ಕ್ಷೇತ್ರದ ಗೌರವಾಧ್ಯಕ್ಷರಾದಂಥ ರವಿ ಪ್ರಸನ್ನ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ಕೊಂಡು ಹೋಗೋಣ. ರಿಷಬ್ ಶೆಟ್ಟಿ ಅವರ ಹರಕೆ ನೇಮೋತ್ಸವದ ಬಳಿಕ ಬಹಳಷ್ಟು ಚರ್ಚೆ ಆಯಿತು. ಪ್ರಮುಖವಾಗಿ ಚರ್ಚೆ ಇದ್ದಂತ ಹೇಳಿದ್ರೆ ದೈವ ನರ್ತಕ ಅತಿರೇಕವಾಗಿ ವರ್ತಿಸಿದ್ದ ಅನ್ನುವಂಥದ್ದು ಏನು ಹೇಳ್ತೀರಿ? ದೈವ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಅರಸು ಧರ್ಮ ಜಾರಂದಾಯ ಮತ್ತು ವಾರಾಹಿ ಪಂಜುಲ್ಯ ಕ್ಷೇತ್ರದಿಂದ ದೈವಗಳ ಪ್ರಾರ್ಥನೆ ಮಾಡಿ ಅನುಮತಿಯಿಂದ ಮಾತನಾಡ್ತಾ ಇದ್ದೇವೆ. ನೀವು ಕೇಳಿದ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ, ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿಯಾಗಿ ಪೋಟ್ರೆ ಆಗ್ತಿದೆ, ಅದಕ್ಕೆ ನಿಮ್ಮ ಸ್ಪಷ್ಟನೆ ಅಂದರೆ ಇಲ್ಲಿ ಕ್ಷೇತ್ರದಲ್ಲಿ ದೈವ ನರ್ತಕರಿಗೆ ಯಾವುದೇ ಟ್ರೈನಿಂಗನ್ನು ನಾವು ಕೊಡುವುದಿಲ್ಲ. ಹೀಗೆ ನಲಿಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕೆಂಬ ಯಾವುದೇ ಥರದ ಇಲ್ಲಿ ಪರಿಪಾಠಗಳನ್ನು ಕಲಿಸುವಂಥದ್ದಿಲ್ಲ. ಅವರವರ ತಂದೆ ತಾಯಿಗಳು ಹೇಳಿದಂಥ ರೀತಿಯಲ್ಲಿ, ಅವರವರ ಗುರು ಕಲಿಸಿದ ಪರಂಪರೆಯಲ್ಲಿ, ಅವರಿಗೆ ಗೊತ್ತಿರುವ ಪರಂಪರೆಯಲ್ಲಿ ಅವರು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ರಾಜನ್ ದೈವವಾಗಿ ನಮ್ಮ ಧರ್ಮ ಅರಸು ಜಾರಂದಾಯ ಗ್ರಾಮದ ದೈವವಾಗಿ, ಪಕ್ಕದಲ್ಲಿರುವ ವಾರಾಹಿ ಪಂಜುಲಿ ಮನೆತನದ ದೈವವಾಗಿ, ಕಟ್ಟೆಯಲ್ಲಿ ರಕ್ತೇಶ್ವರಿ ಕೂಡ ಮನೆತನದ ದೈವವಾಗಿ ಇಲ್ಲಿ ತನ್ನ ಕಾರಣಿಕವನ್ನು ತೋರಿಸ್ತಾ ಉಂಟು. ದೈವ ಆವೇಶ ಬರುವ ಸಂದರ್ಭದಲ್ಲಿ ಎಣ್ಣೆ ಬೂಳ್ಯವಾಗುವಾಗ ಎಲ್ಲ ಕಡೆಯಲ್ಲಿ ನಡೆಯುವಂತೆ ದೈವ ಮೊದಲಿಗೆ ನರ್ತನವನ್ನು ಯಾವ ರೀತಿ ಮಾಡ್ತದೆ ಅಂತ ನೀವು ಬೇರೆ ಬೇರೆ ವರ್ಣಾಳ ಪಂಜುಲಿ ಇರ್ಬೋದು, ಜಪ್ಪಿನ ಮುಗಿರಿರ್ಬೋದು, ಕಂಕನಾಡಿ ಇರ್ಬೋದು, BC ರೋಡ್ ಬಂಟ್ವಾಳದಲ್ಲೆಲ್ಲ ನೋಡಿರ್ಬೋದು. ಅದೇ ರೀತಿ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷದಿಂದ ಅದೇ ರೀತಿಯಲ್ಲಿ ನಡೀತಾ ಉಂಟು. ಅದು ಅಧ್ಯಕ್ಷರಿರ್ಬೋದು ಅಥವಾ ಉಳಿದ ಗುತ್ತಿನವರಿರ್ಬೋದು, ಅವರ ಕೈಯನ್ನು ಹಿಡ್ಕೊಂಡು ಜಾರಿ ಕೆಳಗೆ ಬೀಳುವಂಥದ್ದನ್ನು ನಾನು ನೋಡಿದ್ದೇನೆ. ಈ ವರ್ಷ ಹರಕೆಯ ನಿಯಮವನ್ನು ಕೊಟ್ಟಂಥ ವ್ಯಕ್ತಿ ಹತ್ರ ಹೋಗಿ ಮಡಿಲಲ್ಲಿ ಕುಳಿತದ್ದಲ್ಲ, ಅದು ಹಿಡ್ಕೊಂಡು ಹಾಗೆ ಕೆಳಗೆ ಬಿದ್ದ ರೀತಿಯನ್ನು ನಾನು ನೋಡಿದ್ದೇನೆ. ನನಗೆ ಅದರಲ್ಲಿ ಯಾವುದೇ ರೀತಿಯ ಆಭಾಸ ವ್ಯತ್ಯಾಸಗಳು ಕಂಡು ಬರಲಿಲ್ಲ. ಯಾಕೆಂದರೆ ನಮ್ಮ ದೈವ ಎಂಬಂಥ ಒಂದು ಭಾವನೆ ನಮ್ಮ ತಲೆಯಲ್ಲಿ ಇತ್ತು. ಮತ್ತು ಯಾವ ರೀತಿ ಕಾರ್ಯಕ್ರಮಗಳು ನಡೆದುಕೊಂಡು ಅದರಷ್ಟಕ್ಕೆ ಹೋಗ್ತದೆ, ಅವರು ತಟ್ಟೆಯನ್ನು ಬಡಿದುಕೊಳ್ಳುವುದಿರ್ಬೋದು, ಗಡುವನ್ನು 6 ಸಲ ಗಡುವನ್ನು ತೆಗೆದುಕೊಳ್ಬೇಕು, ತದನಂತರ ಉಳಿದ ಗಡುವನ್ನು ತಗೊಳ್ಬೇಕು, ಇದರ ರೀತಿಯ ನೋಡಿಕೊಂಡು ಬಂದ ರೀತಿಯಲ್ಲಿ ಇಷ್ಟರವರೆಗೆ ನಡೆದ ಈ ಕ್ಷೇತ್ರದಲ್ಲಿ ಯಾವುದೇ ವ್ಯತ್ಯಾಸಗಳು ನನಗೆ ಕಂಡು ಬರಲಿಲ್ಲ. ಮತ್ತೊಂದು ಚರ್ಚೆ ಏನಂದರೆ, ಯಾವಾಗಲೂ ವಾರ್ಷಿಕ ನೇಮೋತ್ಸವದ ಬಳಿಕ ಹರಕೆ ನೇಮೋತ್ಸವ ಮಾಡೋದು. ಈ ಬಾರಿ ಇಲ್ಲಿ ಅದು ಪದ್ಧತಿಯನ್ನು ನಿಲ್ಲಿಸಲಾಯಿತು, ಅಂದರೆ ಹರಕೆ ನೇಮೋತ್ಸವ ಮೊದಲಾಯಿತು ಅನ್ನುವಂಥ ಒಂದು ಚರ್ಚೆ ಆಗ್ತದೆ. ಏನು ಹೇಳ್ತೀರಾ? ಇಲ್ಲಿ ತುಡರಬಲಿ ವಾರ್ಷಿಕ ನೇಮದ ಮೊದಲು ಇಲ್ಲಿ ತುಡರಬಲಿ ಅಂತ ನಡೀತದೆ, ದೀಪಾವಳಿ ಸಂದರ್ಭದಲ್ಲಿ ನಡೀತದೆ. ಆದ್ದರಿಂದ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ರಾಜನ್ ದೈವಕ್ಕೆ ನೇಮ ಆಗಿದೆ ಅಂತ. ರಾಜನ್ ದೈವಕ್ಕೆ ನೇಮ ಆಗಲಿಲ್ಲ. ರಾಜನ್ ದೈವ ಜಾರಂದಾಯನಿಗೆ ತುಡರಬಲಿಯೇ ಆದದ್ದು, ಕೊಡಿಯೇರಿ ಜಾತ್ರೆ ಅಲ್ಲ. ಇದರ ಪಕ್ಕದಲ್ಲಿರುವ ಮನೆತನದ ವಾರಾಹಿ ದೈವಸ್ಥಾನದಲ್ಲಿ ಇರುವಂಥ ದೈವಕ್ಕೆ ನೇಮ ಅಥವಾ ಕೋಲ ಅಂತ ಹೇಳಬಹುದು. ಅದಾಗಿದೆ ಹೊರತು ಯಾವುದೇ ಕಟ್ಟಲೆಗಳನ್ನು ಇಲ್ಲಿ ಮುರಿಯಲಿಲ್ಲ. ಈ ಹಿಂದಿನಿಂದಲೂ ಅದೇ ರೀತಿ ಆಗ್ತಾ ಬಂದಿತ್ತು ಅಥವಾ ಈ ಬಾರಿ ಮೊದಲು ಆಗಿದ್ದು? ಇನ್ನೂ ಆಗಲಿಕ್ಕಿದೆ. ಫೆಬ್ರವರಿ ತಿಂಗಳಲ್ಲಿ ಇದೇ ರೀತಿ ಮತ್ತೊಂದು ನೇಮ ಈ ಕ್ಷೇತ್ರದಲ್ಲಿ ಪಂಜುಲ್ಲಿಗೆ ನೇಮ, ಜಾರಂದಾಯನಿಗೆ ತುಡರಬಲಿ ನಡೀತಾ ಉಂಟು. ಇದರ ಬಗ್ಗೆ ಸರಿಯಾದ ವಿಮರ್ಶೆಯನ್ನು ಮಾಡಿ, ಸರಿಯಾದ ತಂತ್ರಿಗಳ ಹತ್ರ ಮಾಹಿತಿಯನ್ನು ಕೇಳಿ, ತದನಂತರ ತುಡರಬಲಿಯ ದೀಪೋತ್ಸವದಲ್ಲಿ ದೈವದ ಮುಂದೆ ನಿಂತು ಪ್ರಸಾದವನ್ನು ಸ್ವೀಕಾರ ಮಾಡಿ, ಇದನ್ನು ಹೀಗೆ ಮಾಡಬೇಕೋ ಬೇಡವೋ ಎಂಬ ನಿರ್ಧಾರವನ್ನು ದೈವದ ಹತ್ರವೇ ಕೇಳಿ. ಈಗ ನಿಮ್ಮ ಹತ್ರ ಕೇಳೋದು ನಾನು, ಮನೆಯಲ್ಲಿ ಯಾರ ಹತ್ರ ಕೇಳಬೇಕು? ತಂದೆ ತಾಯಿ ಹತ್ರ ಕೇಳಬೇಕು. ಇಲ್ಲಿ ಯಾರ ಹತ್ರ ಕೇಳಬೇಕು? ದೈವದ ಹತ್ರ. ದೈವ ದರ್ಶನವನ್ನು ಬರೆಸಿ ಮಾಣಿಚ್ಚಿಲ್ನಲ್ಲಿ ಪ್ರಶ್ನೆಯನ್ನು ಕೇಳಿ ದೈವ ನಿಗದಿತಪಡಿಸಿದಂತೆ ನಾವು ವರ್ತಿಸಿದ್ದೇವೆ. ಏನಂದರೆ, ನಿಮ್ಮ ಇಲ್ಲಿ ಮೊನ್ನೆ ನರ್ತಿಸಿದಂಥ ನರ್ತಕರೇನಿದ್ದಾರೆ, ಅವರು ಈ ಹಿಂದೆ ಕಾಂತಾರ ಸಿನಿಮಾದಲ್ಲಿ ದೈವದ ದೃಶ್ಯಕ್ಕೆ ಮಾರ್ಗದರ್ಶನ ನೀಡಿದರು. ಅದರ ಜೊತೆಗೆ ಫಿಲ್ಮ್ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ರು. ಅದು ಫೋಟೋಗಳನ್ನು ಇದಕ್ಕೆ ತರ್ಜುಮೆ ಮಾಡಿ, ಅಂದರೆ ಇವರು ಈ ಹಿಂದಿನಿಂದಲೇ ಪರಿಚಯ ಇದ್ದಾರೆ, ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ರಿಷಬ್ ಶೆಟ್ಟಿ ಅವರನ್ನು ಸಂತೋಷಪಡಿಸೋದಕ್ಕೋಸ್ಕರ ಅನ್ನುವಂಥ ವಾದ ಕೂಡ ಕೆಲವೊಂದು ಜನ ಇಡ್ತಾ ಇದ್ದಾರೆ. ಏನು ಹೇಳಿ? ದೈವ ನರ್ತಕರು ಅವರಿಗೆ ನಾವು ಇಲ್ಲಿಯೇ ನಿಲ್ಲಬೇಕು, ಇಲ್ಲಿಯೇ ಹೋಗಬೇಕು ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ನರ್ತನದ ಸಮಯದ ಸಂದರ್ಭದಲ್ಲಿ 1 ತಿಂಗಳ ಮೊದಲು ನೀವು ಇಂಥ ದಿವಸ ಇದ್ದಿರೋ, ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳುವಂಥದ್ದು, ಮತ್ತು ಇಲ್ಲಿ ಕರೆದು ವೀಳ್ಯದಲ್ಲಿ ಅಡಿಕೆಯನ್ನು ಕೊಟ್ಟು ಅವರನ್ನು ನಿಗದಿತಪಡಿಸುವಂಥ ಕೆಲಸ. ಅವರು ಎಲ್ಲೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾವ ವಿಚಾರ ಇಲ್ಲ. ಕೆಲವರು ಕಾರ್ಯಕ್ರಮದಲ್ಲಿ MC ಮಾಡ್ತಾರೆ, ಕೆಲವರು ಕಾರ್ಯಕ್ರಮದ ನಾಟಕಕ್ಕೆ ಹೋಗ್ತಾರೆ, ಕೆಲವರು ನಾಟಕ ಬರೀತಾರೆ, ಕೆಲವರು ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಕೆಲವರು ಪದ್ಯ ಹಾಡ್ತಾರೆ, ಕೆಲವರು ರಿಕ್ಷೆ ಬಿಡ್ತಾರೆ. ಅವರವರ ಕ್ಷೇತ್ರದಲ್ಲಿ ನಮಗೆ ಯಾವುದೇ ಮಾಹಿತಿಗಳು
ಬರುವುದಿಲ್ಲ. ಅದು ಅವರವರಿಗೆ ಬಿಟ್ಟಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರಿಷಬ್ ಶೆಟ್ಟಿ ಅವರಿಗೆ ಮನೆಯ ದೈವ ಇರ್ಬೋದು, ಗ್ರಾಮದ ದೈವ ಇರ್ಬೋದು, ಮಾಗಣ ದೈವ, ಈ ರೀತಿಯಾಗಿ ದೈವಗಳು ಇರುತ್ತೆ. ಅದು ಬಿಟ್ಟು ಈ ಮಂಗಳೂರಿನಲ್ಲಿ ಇರುವಂಥ ಈ ಕ್ಷೇತ್ರಕ್ಕೆ ಬಂದು ಹರಕೆ ನೇಮೋತ್ಸವ ಯಾಕೆ ಸಲ್ಲಿಸಿದ್ರು ಅನ್ನುವಂಥ ಒಂದು ಚರ್ಚೆ ಏನಾದರೂ ಅದಕ್ಕೆ ನೀವು ಕೇಳಿದಂಥ ಪ್ರಶ್ನೆಯ ಪ್ರಕಾರ ಅವರಿಗೂ ದೈವಸ್ಥಾನಗಳಿವೆ, ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ನಮ್ಮ ದೈವದ ಎದುರು ಅವರು ಹೇಳಿದ್ದಾರೆ. ಅವರು ಹೀಗೆ ಹೋಗುವಾಗ ನಮ್ಮ ಒಂದು ಕ್ಷೇತ್ರ ಅಲ್ಲ, ತುಂಬ ಕ್ಷೇತ್ರಗಳಲ್ಲಿ ನೇಮವನ್ನು ಕೊಟ್ಟಿದ್ದಾರೆ. ಮೊನ್ನೆ ಒಂದು 2-3 ಕ್ಷೇತ್ರಗಳಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಮನಸ್ಸಿಗೆ ಬಂದಂತೆ ಅವರು ಕೊಡ್ತಾ ಹೋಗ್ತಾರೆ ಹೊರತು ನಾವು ಯಾಕೆ ಇಲ್ಲಿಗೆ ಬಂದರು ಯಾಕೆ ಅಂತ ಕೇಳುವಂತಿಲ್ಲ. ಅವರೊಂದು ಕದ್ರಿಯ ಒಂದು ಪರಿಚಯದವರ ಮುಖಾಂತರ ಇಲ್ಲಿ ಕೇಳಿದರು, ಬಾರೆಬೈಲಿನ ಹೆಸರನ್ನು ಕೇಳಿದರು, ಬಾರೆಬೈಲ ಪಂಜುಳ್ಳಿಯ ಮಹಾತ್ಮೆಯನ್ನು ಕೇಳಿರ್ಬೋದು. ಆ ತಾಯಿಯ ಮಕ್ಕಳ ಏನೊಂದು ಅದು ಗುಟ್ಟು ಉಂಟು, ಅದು ತಾಯಿಗೆ ಮಾತ್ರ ಗೊತ್ತಿರ್ತದೆ ಅಂತ ಉಕ್ತಿಯಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ, ಎಲ್ಲ ಸಂಧಿಪಾರ್ಧನಗಳಲ್ಲಿ ಭಾರಿ ಚಂದ ನಾವೆಲ್ಲ ಟಿ ವಿಯಲ್ಲಿ ಕೂತು ಅವರು ಹೇಳ್ತಾರೆ, ಅದು ನಿಜ ನಡೆದಾಗ ಹೊಟ್ಟೆ ಉರಿತದೆ ಅವರಿಗೆ, ಹೌದಾ? ಅಲ್ಲಿ ಮಕ್ಕಳ ಗುಟ್ಟು ಅದು ತಾಯಿಗೆ ಇರುವಂಥದ್ದು, ಅಪ್ಪೆಯ ಗುಟ್ಟು ಬಾಲೆಗೆ ಅಂತೇಳಿ, ಬಾಲ್ಯದ ಗುಟ್ಟು ಅಪ್ಪೆಗಂತ. ಆದ್ದರಿಂದ ಆ ಗುಟ್ಟು ಅದು ಅವರವರಿಗೆ ಗೊತ್ತಂಥದ್ದು. ಏನೋ ಮನಸ್ಸಿನಲ್ಲಿ ಎಣಿಸಿದ್ದು ಫಲಿಸಿದೆ. ಅದರ ಮುಖಾಂತರ 8 ಜನ ಯುನೈಟೆಡ್ ಸ್ಟೇಟ್ ಅರಬಿನಿಂದ ನಿನ್ನೆಯಿಂದ ಫೋನ್ ಬರ್ತಾ ಉಂಟು ಒಂದು ನೇಮ ಕೊಡಬೇಕು ಅಂತ. ಆದ್ದರಿಂದ ಇನ್ನು ಮುಂದೆ ಇಲ್ಲಿ ನೇಮಗಳು ನಡೀತಾ ಇರ್ತದೆ ಎಂಬುದನ್ನು ಕೂಡ ನಾನು ಹೇಳಬಯಸ್ತೇನೆ. ಯಾವುದೇ ರೀತಿಯ ಕಟ್ಟುಪಾಡುಗಳನ್ನು ನಾವು ಮುರಿಲಿಲ್ಲ. ಆದರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಅದರದ್ದೇ ಆದ ಆಡಳಿತ ಮಂಡಳಿ ಉಂಟು, ಪ್ರತಿಯೊಂದು ಕ್ಷೇತ್ರಕ್ಕೆ ಅದಕ್ಕೆ ತಂತ್ರಿ ವರ್ಗದವರಿದ್ದಾರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ತಿಳಿದವರು ಕೂಡ ಇದ್ದೇವೆ. ಅದರಲ್ಲಿ ಯಾರೋ ಟಿ ವಿ ಮಾಧ್ಯಮದಲ್ಲಿ ಅದನ್ನು ಮಾತನಾಡಿದರೆ ನಾವು ಕೇಳಲಿಕ್ಕೆ ಅದನ್ನು ತಯಾರಿಲ್ಲ ಎಂಬ ಉಕ್ತಿಯನ್ನು ಅವರಿಗೆ ನಿಮ್ಮ ಮುಖಾಂತರ ಮುಟ್ಟಿಸ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕಂಪ್ಲೇಂಟ್ ಕೂಡ ಕೊಡ್ತೀವಿ ಅಂತ. ಆದರೆ ಯಾರ ವಿರುದ್ಧ ಕೊಟ್ಟಿದ್ದೀರಿ, ಎಲ್ಲಿ ಕೊಟ್ಟಿದ್ರಿ ಅಂತ? ನಾವು ದೈವದ ಅವಹೇಳನವನ್ನು ಮಾಡುತ್ತಾ, ದೈವ ನರ್ತಕರ ಅವಹೇಳನ ಮಾಡುತ್ತಾ, ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತನಾಡಿ, ನಮ್ಮ ಕ್ಷೇತ್ರದ ಆಡಳಿತ ಮಂಡಳಿಯ ಬಗ್ಗೆ ಕೆಟ್ಟದ ರೀತಿಯಲ್ಲಿ ಮಾತನಾಡಿ ನಮ್ಮೆಲ್ಲರನ್ನು ಅವಹೇಳನ ಮಾಡಿದಂಥ ಕೆಲವು ನಿಮಗೆ ಗೊತ್ತಿರ್ಬೋದು ಯಾರು ಅಂತ, ಟಿ ವಿಯಲ್ಲಿ ಕೂತು ಮಾಡಿದವರು, ಮತ್ತು ಬೇಕಂತೆ ಶೇರ್ ಮಾಡೋದು, ಮತ್ತು ಫೇಕ್ ಅಕೌಂಟುಗಳು, ತುಂಬ ಫೇಕ್ ಅಕೌಂಟ್. ನಾವು ಅದಕ್ಕೆಲ್ಲ ಕಾಲ್ ಮಾಡಿದರೆ ಅದು ಫೋನ್ ಎತ್ತುವುದಿಲ್ಲ, ಎಲ್ಲ ಫೇಕ್ ಅಕೌಂಟು, ಇವರಿಗೆ ಸಪೋರ್ಟ್ ಮಾಡ್ತಾ ಹೋಗುವಂಥದ್ದು. ಇವರದೇ ಒಂದು ತಂಡ, ಒಂದು 10 ಮಂದಿ ಕೂತ್ಕೊಂಡು ಥಮ್ಸಪ್ ಹೇಳುವಂಥದ್ದು, ಆಮೇಲೆ ಕೆಲವರು ಕಾರ್ಟೂನ್ನಲ್ಲಿ ಕೂತ್ಕೊಂಡು ಮಾತನಾಡುವಂಥದ್ದು, ಇಂಥದ್ದೆಲ್ಲ ನೀವೆಲ್ಲ ನೋಡಿರ್ಬೋದು. ಅವರೆಲ್ಲರ ವಿರುದ್ಧ ನಾವು ಕಮಿಷನರ್ ಹತ್ರ ಕಂಪ್ಲೇಂಟ್ ಯಾಕೆ ಕೊಟ್ಟದ್ದು ಹೇಳಿದರೆ, ಅಲ್ಲಿ ಅನ್ಯ ಜಾತಿಯವರ ಹೆಸರಿನಲ್ಲಿ ಬೇಕಂತೆ ಕೋಮುಗಲಭೆ ಆಗುವಂಥ ಒಂದು ಷಡ್ಯಂತ್ರವನ್ನು ಮತ್ತು ಬ್ರಾಹ್ಮಣ ವರ್ಗವನ್ನು ಅವಹೇಳನ ಮಾಡುವಂಥದ್ದು, ಮತ್ತು ನಮ್ಮ ಆಡಳಿತ ಮಂಡಳಿಯನ್ನು ಜಾತಿ ಪದ್ಧತಿಗಳನ್ನು ಅವಹೇಳನ ಮಾಡಿದ್ದಾರೆ. ಆದ್ದರಿಂದ ಅದಕ್ಕೆ ಕ್ರಮ ಇದು ಒಂದೇ, ಏನಂತ ಹೇಳಿದರೆ ಕಮಿಷನರ್ ಹತ್ರ ಹೋಗಿ ನಾವು ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದೇವೆ, ದೈವದ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ವಿಡಿಯೋ ಚಿತ್ರೀಕರಣದ ಬಗ್ಗೆ ಹೇಳಬೇಕಾದ್ರೆ ಮೊನ್ನೆ ಎಣ್ಣೆಬೂಲಿಯ ಸಂದರ್ಭದಲ್ಲಿ ಮೀಡಿಯಾದವರಿಗೆ ಆಗಿರ್ಬೋದು, ಜೊತೆಗೆ ಬೇರೆಯವರಿಗೆ ವಿಡಿಯೋಗೆ ಅವಕಾಶ ನೀಡಿದ್ರಿ, ಆ ಬಳಿಕ ಯಾರಿಗೂ ಅವಕಾಶ ನೀಡಲಿಲ್ಲ. ಆದರೆ ರಿಷಬ್ ಶೆಟ್ಟಿ ಅವರು ಮತ್ತು ಆ ಹೊಂಬಾಳೆ ಫಿಲ್ಮ್ಸ್ನವ್ರು ಏನಿದ್ದಾರೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಅವರಿಗೆ ಮಾತ್ರ ಅವಕಾಶ ನೀಡಿದ್ರಿ. ಯಾಕೆ ಅವಕಾಶ ಇಲ್ಲದ್ರೆ ಎಲ್ಲರಿಗೂ ಕೊಡಬಾರ್ದಿತ್ತು, ಅವಕಾಶ ನೀಡುವುದಾದ್ರೆ ಎಲ್ಲರಿಗೂ ನೀಡಬೇಕಿತ್ತು ಅನ್ನುವಂಥ ರೀತಿಯಲ್ಲಿ ಯಾಕೆ ಅವರಿಗೆ ಮಾತ್ರ ಅವಕಾಶ ನೀಡಿದ್ರಿ? ಕೆಲವೊಂದು ಗೊಂದಲಗಳು, ನಾವು ಬ್ಯಾನರ್ ಮಾಡಿದ್ದೆವು, ವಿಡಿಯೋ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ ಅಂತ ಬ್ಯಾನರ್ ಮಾಡಿತ್ತು. ಆದರೆ ಏನು ಹೇಳಿದರೆ ಸರ್, ಒಂದು ನಿಯಮವನ್ನು ಮಾಡಿದಂಥ ಅಥವಾ ದೈವದ ಚಾಕರಿಯನ್ನು ಇರುವಂಥ ವರ್ಗದವರಿಗೆ ಮಾತ್ರ ಗೊತ್ತು ಅದರಲ್ಲಿ ಎಷ್ಟೊಂದು ಕೆಲಸ ಇರ್ತದೆ ಅಂತ. ಅದು ನಮ್ಮಿಂದ ಅಂಟಿಸಲಿಕ್ಕೆ ಮರ್ತು ಹೋಯಿತು, ಯಾಕೆಂದರೆ ಅಷ್ಟು ನಾವು ಗಡಿಬಿಡಿಯಲ್ಲಿದ್ದೆವು. ಅಷ್ಟೊತ್ತಿಗೆ ಎಲ್ಲ ಕೆಲಸ ಪ್ರಾರಂಭವಾಗುವಾಗ ನೇಮ ಪ್ರಾರಂಭವಾಗಿ ಆಯಿತು, ಅಲ್ಲಿ ಎಲ್ಲ ವಿಡಿಯೋದವರು ಬಂದಾಯಿತು, ಅವರೆಲ್ಲ ಹೇಳಿ ಆಯಿತು, ನಿಮಗೆ ನಾವು ಮೊದಲೇ ಚಿತ್ರೀಕರಣ ನಿಷೇಧಿಸಬೇಕು ಅಂತ ಹೇಳಿದ್ದೆವು ಅಂತ ನಮಗೆ ಹೇಳಿದರು. ಆದರೆ ನೀವು ಹೇಳಿದಂಥ ಮಾತನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಆಡಳಿತ ಮಂಡಳಿಯವರು ಮಾಡ್ತೇವೆ ಎಂಬ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹರಕೆ ನೇಮೋತ್ಸವ ಆಯಿತು, ಮುಂದಿನ ದಿನಗಳಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನಾದರೂ ಬದಲಾವಣೆ ತರ್ತೀರಾ ಅಥವಾ ಅದೇ ಕಂಟಿನ್ಯೂ ಮೊದಲಿನ ಥರ ಆಗ್ತಾ ಹೋಗ್ತದೆ? ಯಾವುದು ಬದಲಾವಣೆ ಅಂದರೆ, ಕೆಲವರು ಒಂದಷ್ಟು ಜನ ಹೇಳ್ತಿದ್ದಾರೆ ಅಂದರೆ ನರ್ತಕ ಬದಲಿಸಬೇಕು, ಪದ್ಧತಿ ಬದಲಿಸಬೇಕು ಅನ್ನುವಂಥ ರೀತಿ. ಸರ್, ನರ್ತಕರನ್ನು ಬದಲಿಸಿತು ಅಂತ ನೀವು ಎಣಿಸಿ, ಮುಂದೆ ಬರೋದು ಸಹ ನರ್ತಕನೇ. ಅವರನ್ನು ಬದಲಿಸಿತು ಅಂತ ಎಣಿಸಿ, ಅದರ ನಂತರ ಬರೋದು ನರ್ತಕನೇ. ಅವರನ್ನು ಬದಲಿಸಿತು ಅಂತ ಎಣಿಸಿ ಸರ್, ಅದರ ನಂತರವೂ ಬರೋದು ನರ್ತಕನೇ. ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೆಲವರ ಮೇಲೆ ಬೇಜಾರಿರ್ತದೆ. ಆದ್ದರಿಂದ ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ನಮಗೆ ಯಾವ ಸಂಶಯವಿಲ್ಲ ಅವರ ಮೇಲೆ, ಅಥವಾ ಅವರು ಮಾಡಿದ ವೃತ್ತಿಯಲ್ಲಿಯೂ ನಮಗೆ ಸಂಶಯ ಇಲ್ಲ. ಆ ಉಮೇಶಣ್ಣನ ತಂಡ ಇರ್ಬೋದು, ಅಲ್ಲಿ ನಮ್ಮಲ್ಲಿ ಭಾಸ್ಕರಣ್ಣನ ತಂಡ ಉಂಟು, ಉಮೇಶಣ್ಣನ ತಂಡ ಉಂಟು, ಕೆಲವು ಕಡೆ ಗಂಧಕಾಡಿನವರ ಎಲ್ಲ ತಂಡ ಉಂಟು. ನಮಗೆ ಯಾರ ಮೇಲೂ ಅವಿಶ್ವಾಸ ಇಲ್ಲ. ಒಂದು ವ್ಯಕ್ತಿ ನಿತ್ರೆ ಅದು ದೈವ, ಅವನಿಗೆ ಪೂವರಿ ಹಾಕಿದ ಮೇಲೆ ದೈವ ಎಂಬ ಭಾವನೆ ನಮ್ಮಲ್ಲಿ ಉಂಟು. ಆ ಭಾವನೆ ಇದ್ದರೆ ಮಾತ್ರ ಅದು ಫಲಿಸ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಇದು ಕ್ಷೇತ್ರದ ಗೌರವಾಧ್ಯಕ್ಷರಾದಂಥ ರವಿ ಪ್ರಸನ್ನ ಅವರು ಮಾತು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.